ಎಲ್ಲರೂ ನಮಸ್ಕಾರ ಸ್ನೇಹಿತರೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಇನ್ನೂ ನಮ್ಮ ಚಾನಲ್ ಯಾರು ಲೈಕ್ ಮಾಡಿ, ಲೈಕ್ ಮಾಡಲಿಲ್ಲ ಅಂತಂದು ಡಿಸ್ಲೈಕ್ ಮಾಡಿ. ಇವತ್ತು ಬಂದಿದ್ದೀವಿ ನಾವು ಮಂಗಳೂರಿಗೆ. ಇಲ್ಲಿ ಆದಿಸ್ಥಳ ಅನ್ನೋ ಪವಿತ್ರವಾದ ದೇವಸ್ಥಾನ ಇದೆ. ಈ ದೇವಸ್ಥಾನ ಬಗ್ಗೆ ನೀವು ಸಂಪೂರ್ಣ ಮಾಹಿತಿನ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಕಂಟಿನ್ಯೂ ನೋಡಿ. ಬಸ್ಸಿಗೆ ಹೋದ ಎಷ್ಟಾಗತ್ತೆ ಅನ್ನೋದು ಟಿಕೆಟ್? ಬಸ್ ಅಂದರೆ ಒಂದು 15-20 ರೂಪಾಯಿ ಒಳಗೆ ಸರ್ ಒಬ್ಬರಿಗೆ. 15-20 ರೂಪಾಯಿ ಒಳಗಡೆ. ಯಾಕೆಂದರೆ ಅವರು ಮತ್ತೆ ಹೋಗೋದು ನಿಮ್ಮದೊಂದು ಅರ್ಧ ಗಂಟೆ ಮೇಲಿದೆ. ಸಿಟಿ ಬಸ್ ಅಲ್ಲ ಸರ್, ಅಲ್ಲಿಗೆ ಓಕೆ ನಿಲ್ಲಿಸಿ ಮಾಡ್ಕೊಂಡು ಹೋಗುದು. ಅಲ್ಲಿ ಕುತ್ತಾರ್ ಜಂಕ್ಷನ್ ಇಳಿಬೇಕಾ? ನಿಲ್ಲಿಸಿ ಸ್ವಲ್ಪ ಒಳಗೆ ಹೋಗ್ಬೇಕು. ಹೌದಾ? ಈ ಆದಿಸ್ಥಳ ಅದೊಂದೇ ಇದೆಯಾ ಮತ್ತು ಜಾಸ್ತಿ? 2-3 ಇದೆ. ಓಕೆ. ಆ ಏರಿಯಾದಲ್ಲಿ ಪುನಃ 2 ಆದಿಸ್ಥಳ ಅಂತ ಇದೆ. ಆದಿಸ್ಥಳ ಎಷ್ಟೇ ಇರೋದು ಹೋಗುದೆಲ್ಲ ಅಲ್ಲಿಗೆ. ನಾನು ಹೇಳ್ತೇನಲ್ಲ, ಅಜ್ಜನ ಕಲ್ಲಿದೆ ಅಂತ, ಅಲ್ಲಿಗೆ. ಜಾತ್ರೆ ನಡೀತಾನ? ದೇವಸ್ಥಾನಕ್ಕೆ ಅದು ಆದಿಸಲ್ಲ ಕುತ್ತಾರು. ಅಲ್ಲಿ ಹೋಗಿ ಅಲ್ಲಿ ಆ ಜಾಗದಲ್ಲಿ ಲೈಟ್ ಗೀಟ್ ಏನು ಆಗುವಂತಿಲ್ಲ. ನಾವು ಎಂತ ಕೊಂಡು ಅಲ್ಲಿ ಬೇಡಿದವರು 100ರಲ್ಲಿ 99% ಕೆಲಸ ಆಗ್ತದೆ. ಎಷ್ಟು ವರ್ಷದ ಪುರಾತನ ದೇವಾಲಯ? ಅದು ಎಷ್ಟು ವರ್ಷ ಅಂತ ನನಗೆ ಕರೆಕ್ಟ್ ಇತಿಹಾಸ ಗೊತ್ತಿಲ್ಲ. ನಾನು ಹುಟ್ಟುವಕ್ಕಂತ ಮೊದಲಿದೆ ಅದು. ಎಷ್ಟು ವರ್ಷ ಆಯ್ತು ಅಂತ ನನಗೆ ಅನುಭವ ಇಲ್ಲ. ನಾವು ಸ್ನೇಹಿತರೆ, ನೀವು ಮಂಗಳೂರಿಗೆ ಬಂದರೆ ಕುತ್ತಾರ್ ಜಂಕ್ಷನ್ ಇಳ್ಕೊಂಡು ಲೆಫ್ಟ್ ಸೈಡಿಗೆ ಬರುತ್ತೆ ಆದಿಸ್ಥಳ ಕೊರಗಜ್ಜನ ದೇವಸ್ಥಾನ. ಈ ಲೆಫ್ಟ್ ಸೈಡ್ ಇದು ಮುಂದೆ ಹೋಗ್ಬೇಕು ನೀವು. ಬೀಡ ಮತ್ತೆ ಇದು ಇರ್ತಾರೆ, ಅದು ಇಲ್ಲಿ ಸೇಲ್ ಮಾಡ್ತಾರೆ. ಅದು ತಗೊಳ್ಳಿ, ಅಲ್ಲಿ ಹೋಗಿ ಇಡ್ಲಿಕ್ಕೆ ಉಂಟದು ಇದ್ದಾರೆ ಬೀಡ ಮತ್ತು ಚಕ್ಕುಲಿ ಎಲ್ಲ. ಓಕೆ. ಅದೊಂದು ಬೀಡ ಮತ್ತು ಚಕ್ಕುಲಿ ಅದು ಪ್ಯಾಕ್ ಬರ್ತದೆ. ಮತ್ತು ಅದರಲ್ಲಿ ಒಂದು ಬಾಟ್ಲು ಬರ್ತದೆ. ಓಕೆ. ಅದು ತಂದು ಮತ್ತೆ ಅಲ್ಲಿ ಇಟ್ಟಬೇಕು. ಹೇಗೆ ಇಡುವುದಂತ ಅವ್ರು ಹೇಳಿ ಕೊಡ್ತಾರೆ ನೋಡಿ, ಎಲ್ಲ ತಗೊಳ್ತಾರಲ್ಲ. ಕೊರಗಜ್ಜ ಅನ್ನೋದು ಅದೊಂದು ಅದ್ಭುತವಾದ ಶಕ್ತಿ. ಇವತ್ತು ಜಗತ್ತೇ ತಿರುಗಿ ನೋಡುವಂತೆ ಮಾಡಿರುವಂಥ ಶಕ್ತಿ ಇದ್ದರೆ ತುಳುನಾಡಿನ ಕೊರಗಜ್ಜ ದೈವ. ಯಾಕಂದರೆ ಕೊರಗಜ್ಜ ಅನ್ನೋದು ಯಾವುದೇ ಸಿನಿಮಾಗಳಿಂದ ಫೇಮಸ್ ಆಗಿರೋ ಶಕ್ತಿ ಅಲ್ಲ. ಈಗ ಬಂದಿರೋ ಬೇರೆ ಬೇರೆ ಸಿನಿಮಾಗಳಿರ್ಬೋದು, ಅದು ಅದರಲ್ಲಿ ಕೊರಗಜ್ಜನ ಕಥೆ ಇಲ್ಲ. ಕೊರಗಜ್ಜ ಅನ್ನೋದು 800 ವರ್ಷಗಳ ಇತಿಹಾಸ ಇರುವ ದೈವ. ಕೊರಗಜ್ಜನಿಗಿಂತ ಮೊದಲು 1000 ದೈವಗಳಿದೆ. ಯಾಕಂದರೆ ತುಳುನಾಡಿನಲ್ಲಿ ಕೊರಗಜ್ಜ ಒಂದು ದೈವ ಅಲ್ಲ, 1001 ದೈವಗಳಿದೆ. ಅವುಗಳನ್ನು ಶಿವಗಣಗಳು ಅಂತ ಕರೀತಾರೆ. ಆ ಎಲ್ಲ ಶಿವಗಣಗಳು ಬಂದು ನಿಂತಿರುವುದು ಬೆರ್ಮರ ಸೃಷ್ಟಿಯ ತುಳುನಾಡಿಗೆ. ಇದು ತುಳುನಾಡನ್ನು ಬೆರ್ಮರ ಸೃಷ್ಟಿ ಅಂತ ಹೇಳೋದು. ನೀವು ಆ ಕಡೆ ಕೈ ಮುಕ್ಕೊಂಡು ಬಂದರೆ ಫಸ್ಟಿಗೆ ದೇವತೆ ಆ ತಾಯಿ ರಕ್ತೇಶ್ವರಮ್ಮ ಇದ್ದಾಳೆ. ಇಡೀ ತುಳುನಾಡಿನ ಸೃಷ್ಟಿಕರ್ತ ಮೂಲ ಬೆರ್ಮನಿರುವ ಮಣ್ಣಿದು. ಅವರ ಇತಿಹಾಸವನ್ನು ಹೇಳಿ ಅಜ್ಜನ ಇತಿಹಾಸ ಹೇಳಬೇಕಾಗುತ್ತೆ. ಯಾಕಂದರೆ ಕೊರಗಜ್ಜನಿಗೆ 12ನೇ ಶತಮಾನದಿಂದ ಇತಿಹಾಸ ಆರಂಭವಾಗುತ್ತೆ. ಅದು ಕೇವಲ 800 ವರ್ಷಗಳ ಇತಿಹಾಸ. ಅಂದರೆ ಕೊರಗಜ್ಜ ಈ ಮಣ್ಣಿಗೆ ಬರುವ ಮೊದಲೇ ಇಲ್ಲಿದ್ದ ತಾಯಿಯ ತಲತಲಾಂತರದ ಇತಿಹಾಸ ಇದೆ. ಮೂಲ ಬೆಮ್ಮರ ಮಣ್ಣಿದು. ಅವರ ಇತಿಹಾಸವನ್ನು ಮಾನವರಿಂದ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪುಣ್ಯದ ಮಣ್ಣಿದು. ಆ ತಾಯಿ ರಕ್ತೇಶ್ವರಮ್ಮನ ಹತ್ರ ನೀವು ಫಸ್ಟಿಗೆ ಕೈ ಮುಗಿದ್ರಿ, ನಂತರ ಬೆರ್ಮರ ಹತ್ರ ಬಂದ್ರಿ, ಕೊನೆಗೆ ಅಜ್ಜನ ಹತ್ರ ಬಂದ್ರಿ. ಇಲ್ಲಿ ಅಜ್ಜ ಗುಳಿಗ ಇಬ್ಬರು ಇದ್ದಾರೆ. ಅವರನ್ನು ಅಜ್ಜ ಗುಳಿಗಜ್ಜ ಅಂತಲೇ ಕರೆಯೋದು. ಅವರಿಬ್ಬರು ಕೂಡ ಈ ಮಣ್ಣಲ್ಲಿ ಆ ತಾಯಿ 2 ಕಣ್ಣುಗಳಿದ್ದಾಗೆ, ಸೂರ್ಯಚಂದ್ರರಿದ್ದಾಗೆ. ಯಾಕಂದರೆ ಕೊರಗಜ್ಜ ಅಂದರೆ ತುಂಬ ಶಾಂತ ಸ್ವರೂಪಿದೆ ಇವ ಚಂದ್ರನಾಗಿ. ಗುಳಿಗ ಅಂದರೆ ತುಂಬ ಉಗ್ರ ಸ್ವರೂಪಿದೆ ಇವ. ಈಗ ಕಾಂತಾರ ನೋಡಿರೋ ಗುಳಿಗನ ಕಥೆ ಎಲ್ಲ ಗೊತ್ತಿರುತ್ತೆ. ಅವನು ಅಲ್ಲೇ ಡ್ರಾ ಅಲ್ಲೇ ಬೋಮನ. ಅಷ್ಟು ಅವನಂದರೆ ಸೂರ್ಯನಾಗಿ ಯಾವಾಗಲೂ ಬಿಸಿಯಾಗಿರುವ. ಅವನು ತುಳುವಲ್ಲಿ ಅಂಬರ ಮರಲ ಅಂತ ಕರೀತಾರೆ. ಅಂದರೆ ಅಷ್ಟು ಅವನು ಒಂದು ಉಗ್ರ ಸ್ವರೂಪಿ. ಅಂದರೆ ಕರ್ಮಪಾಲಕ. ಅವನು ಯಾರು ತಪ್ಪು ಮಾಡ್ತಾರೆ ಅವರನ್ನು ದಂಡಿಸುವ ಶಕ್ತಿ. ಗ್ರಹಗಳಲ್ಲಿ ಹೇಗೆ ಶನಿದೇವನಾಗಿ ಗಣಗಳಲ್ಲಿ ಗುಳಿಗ ದೈವ. ಅಷ್ಟು ಅವನೊಮ್ಮೆ ದಿಟ್ಟಿ ಇಟ್ಟರೆ ಅವನೊಂದು ಪೆಟ್ಟು ಕೊಟ್ಟರೆ ಗುಳಿಗ ಪೆಟ್ಟನ್ನು ಪರಮಾತ್ಮನಿಂದಲೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮಾತು. ಯಾಕಂದರೆ ಅವನು ಯಾರು ಧರ್ಮ ತಪ್ತಾರೆ ಅವರನ್ನು ಯಾರನ್ನು ಬಿಟ್ಟವನಿಲ್ಲ. ತನ್ನ ತಾಯಿಯನ್ನೇ
ಕೊಂದು ಬಂದವ ತಪ್ಪು ಮಾಡಿದ್ದಕ್ಕೆ ಅಂತ ಒಂದು ಉಗ್ರ ಸ್ವರೂಪಿ ದೈವ ಗುಳಿಗ. ಅದೇ ರೀತಿ ಅಜ್ಜ ಅವರು ತುಂಬ ಶಾಂತ ಸ್ವರೂಪಿ ದೈವ. ಅದೇ ಇಬ್ಬರು ಕೂಡ ಆ ತಾಯಿಯ ಸೇವೆಗಂತ ಈ ಮಣ್ಣಲ್ಲಿ ನಿಂತವರು. ಸಾಕ್ಷಾತ್ ಕೊರಗಜ್ಜನೇ ಬಂದು ಆ ತಾಯಿಯ ಮಣ್ಣಲ್ಲಿ ಕ್ಷೇತ್ರಪಾಲನಾಗಿ ನಿಂತವ. ಅಲ್ಲಿ ಫಸ್ಟಿಗೆ ಇರೋದು ಆ ತಾಯಿ, ಯಾಕಂದರೆ ಈ ಮಣ್ಣಿನ ಅಧಿದೇವತೆ. ಈಗ ಕುತ್ತಾರ ಅನ್ನೋದು ಕೊರಗಜ್ಜ ಈ ಮಣ್ಣಲ್ಲಿ ನಿಂತಿರುವ ಕಾರಣ ಕುತ್ತಾರ ಅನ್ನೋ ಊರು ಇಡೀ ಜಗತ್ತಿಗೆ ಇವತ್ತು ಫೇಮಸ್ ಆಗಿದೆ. ಅದಕ್ಕೆ ಕುತ್ತಾರು ಅನ್ನೋ ಊರಿರುವುದು ಉಳ್ಳಾಲ ಸೀಮೆಯಲ್ಲಿ. ಈ ಉಳ್ಳಾಲವನ್ನು ಆ ಕಾಲದಲ್ಲಿ ಆಳಿದವಳು ವೀರರಾಣಿ ಅಬ್ಬಕ್ಕ. ಒಂದು ಕಾಲದಲ್ಲಿ ಗತಕ ವೈಭವದಲ್ಲಿ ಮೆರೆದಂಥ ಸಾನ್ನಿಧ್ಯ ವೀರರಾಣಿ ಅಬ್ಬಕ್ಕ ಗೊತ್ತಿರ್ಬೋದು ನಿಮಗೆ. 4ನೇ ಕ್ಲಾಸ್ 5ನೇ ಕ್ಲಾಸ್ ಪಾಠ ಪುಸ್ತಕದಲ್ಲಿತ್ತು. ರಾಣಿ ಅಬ್ಬಕ್ಕ ಮೊದಲ ಸ್ವಾತಂತ್ರ್ಯ ಹೋರಾಟ. ಪೋರ್ಚುಗೀಸರು ಇದೇ ಉಳ್ಳಾಲ ಕರಾವಳಿ ಮಾರ್ಗವಾಗಿ ಸಮುದ್ರ ಮಾರ್ಗವಾಗಿ ಬಂದು ದಾಳಿ ಮಾಡಿದಾಗ ಅವಳೊಬ್ಬಳು ಹೆಣ್ಣಾದರೂ ಗಂಡಿನಂತೆ ಹೋರಾಡಿ ಆಯುಧಗಳಿಲ್ಲದೆ ಪಂಜಿ ಇಟ್ಕೊಂಡು ಹೋರಾಡಿ ಅಂಥ ಘಟಾನುಘಟಿ ಪೋರ್ಚುಗೀಸರ ಸೈನ್ಯವನ್ನು ಹಿಮ್ಮೆಟ್ಟಿಸಿದವಳು. ಯಾಕೆ ಅವಳು ಹಿಮ್ಮೆಟ್ಟಿಸಿಲ್ಲ ಅಂದರೆ ಅವಳು ಆ ತಾಯಿ ಆರಾಧನೆ ಮಾಡಿದವಳು. ಅವಳ ಹಿಂದೆ ಇದ್ದದ್ದು ಇದೇ ಶಕ್ತಿ ದೇವತೆ ರಕ್ತೇಶ್ವರಿ. ಆ ಶಕ್ತಿ ದೇವತೆ ರಕ್ತೇಶ್ವರಿ ಹೇಗೆ ಅಂದರೆ ಅವಳು ಗಂಡಿಗೆ ಗಂಡು, ಹೆಣ್ಣಿಗೆ ಹೆಣ್ಣು, ಹುತ್ತದಲ್ಲಿ ಹಾವು, ಆಕಾಶದಲ್ಲಿ ಸಿಡಿಲು. ಅವಳು ಧನ್ವಂತರಿ ಸ್ವರೂಪಿ, ಲಕ್ಷ್ಮಿಗೆ ಲಕ್ಷ್ಮಿ, ಸರಸ್ವತಿಗೆ ಸರಸ್ವತಿ, ಅಶ್ವರೂಢ ಪಾರ್ವತಿಯಾಗಿ ಈ ಮಣ್ಣಲ್ಲಿ ಧನ್ವಂತರಿ ಮಾತೆಯಾಗಿ ಆವಿರ್ಭವಿಸಿದ ಭೂಮಿ ತೂಕದ ಮಾಯೆಯವಳು. ಅವಳ ಸಾಕ್ಷಾತ್ ಕೊರಗಜ್ಜನೆ ಕೈ ಮುಗಿತಿದ್ದ ಶಕ್ತಿಯವಳು. ಅದಕ್ಕೆ ಇವತ್ತು ಕೊರಗಜ್ಜೆ ಎಷ್ಟೇ ಫೇಮಸ್ ಆಗಿದ್ರು ಫಸ್ಟಿಗೆ ಹೋಗೋದು ನಾವು ಕೈ ಮುಗಿದ ಆ ತಾಯಿಗೆ. ಅಲ್ಲಿ ನಾವು ಶರಣಾದಾಗ ಈ ಕಡೆ ಬೆರ್ಮನಿದ್ದಾನೆ. ನಾವು ಇಡೀ ತುಳುನಾಡು ಎಲ್ಲಿ ಸುತ್ತಿದ್ರು ಎಷ್ಟು ಸುತ್ತಿದ್ರು ಇಡೀ ತುಳುನಾಡನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಯಾರು ಕೇಳಿದರೆ ಬೆರ್ಮದೈವ. ಆ ಬೆರ್ಮದೈವದ ಮಣ್ಣಿಗೆ ಸಿರಿಗಳು ಉಡುಪಿ ಭಾಗದಿಂದ ಬಂದು ಕೊನೆಗೆ ನಾವಾದವರು ಕೊರಗಜ್ಜ ಕಾರ್ಕಳ ಭಾಗದಿಂದ ಬಂದು ಇಲ್ಲಿ ಈ ಮಣ್ಣಲ್ಲಿ ನಿಂತವರು. ಆ ಸಿರಿಗಳನ್ನು ಕಾಯಲಿಕ್ಕೆ ನಿಂತವರು ಈ ಮಣ್ಣಲ್ಲಿ. ಯಾಕಂದರೆ ತುಳುವಲ್ಲಿ ಉಂಟು ಏಳುವರೆ ಸಿರಿಕ್ಲೇನ ಕಾಪುನ ಸತ್ಯ ಸಾರ್ಲಪಟ್ಟದ ಉಳ್ಳಾಯ ಕೊರಗುಳ್ಳ ತನಿಯಾರು. ಆ ಕೊರಗಜ್ಜ ದೈವವು ಕಾರ್ಕಳ ಸೀಮೆಯಿಂದ ಈ ಮಣ್ಣಿಗೆ ಪುತ್ತಾರಿಗೆ ಬಂದು ಇಲ್ಲಿ ಆ ಸಿರಿಗಳನ್ನು ಕಾಯಲಿಕ್ಕೆ ಅಂತ ಈ ಕನ್ನಡ ಕೆರೆಯ ಮಣ್ಣಲ್ಲಿ ನಿಂತವರು. ಅದು ಈ ಮಣ್ಣಿನ ಇತಿಹಾಸ. ಆದರೆ ಯಾವಾಗ ಈ ಮಣ್ಣಲ್ಲಿ ಗುದ್ಲಿ ಪೂಜೆ ಆಯಿತು ಅವತ್ತಿಂದ ಕೊರಗಜ್ಜೆ ವೈರಲ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಯಾಕಂದರೆ ಇಲ್ಲಿ ಅಷ್ಟಮಂಗಳ ಪ್ರಶ್ನೆ ಚಿಂತನೆ ಇಟ್ಟಾಗ ಅವತ್ತೇ ಪ್ರಶ್ನೆಯಲ್ಲಿ ಬಂದಿತ್ತು. ಇನ್ನು ತನ್ನ ಭಕ್ತರನ್ನು ಕೊರಗಜ್ಜೆ ಜಗತ್ತಿನ ಮೂಲೆ ಮೂಲೆಯಲ್ಲಿ ಈ ಮಣ್ಣಿಗೆ ತರಿಸಿ ಕ್ಷೇತ್ರವನ್ನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ. ಯಾಕಂದರೆ ಒಂದು ಕಾಲದಲ್ಲಿ ಗತವೈಭವದಲ್ಲಿ ಮರೆದರೂ ಕಾಲಚಕ್ರದ ಅಡಿಗೆ ಬಿದ್ದು ನೆಲಸಮ ಆದಾಗ ಕಾಡಾಯಿತು, ಕಾಡು ಮತ್ತೆ ನಾಡಾಯಿತು, ನಾಡು ಹೋಗಿ 11 ಮನೆಗಳಾಯಿತು. ಎಲ್ಲ ಮನೆಯವರು ಕೂತರು ಬಿಟ್ಟರೆ ಯಾರು ಮಾನವರ ದೇವಸ್ಥಾನವನ್ನು ಮಾಡಲಿಕ್ಕೆ ಮುಂದೆ ಹೋಗೋದಾಗ ಇನ್ನು ಮಾನವರನ್ನು ಕಾದರೆ ಆಗಲಿಕ್ಕಿಲ್ಲ ಅಂತ ಆ ಸಿರಿಗಳ ದುಃಖವನ್ನು ನೋಡಿ ಕೊರಗಜ್ಜ ನಾನೇ ಮಾಯ ಸ್ವರೂಪದಲ್ಲಿ ಹೊರಡ್ತೇನಂತ ಹೊರಟಿರುವ ಮಣ್ಣಿಗೆ 2 ನಾಗರಾವುಗಳು ಬಂದು 11 ಮನೆಯವರನ್ನು ಎಬ್ಬಿಸಿ 9 ವರ್ಷಗಳ ಹಿಂದೆ ಗುದ್ಲಿ ಪೂಜೆಯಾಗಿ ಅಲ್ಲಿಂದ ಕೊರಗಜ್ಜೆ ವೈರಲ್ ಆಗಿ ಇವತ್ತು ಜಗತ್ತಿನ ಮೂಲೆ ಮೂಲೆಯಿಂದ ಭಕ್ತರು ಈ ಮಣ್ಣಿಗೆ ಬಂದು ಅವರು ಹುಂಡಿಗೆ ಹಾಕಿದ 1 ರೂಪಾಯಿ ಕಾಣಿಕೆಯಿಂದ ಇಷ್ಟು ದೊಡ್ಡ ದೇವಸ್ಥಾನ ಆಗ್ತದೆ ಉಂಟು. ಬಿಟ್ಟರೆ ಇಲ್ಲಿ ಕಲೆಕ್ಷನ್ಗೆ ಮನೆಗೆ ಹೋಗಲಿಕ್ಕಿಲ್ಲ. ಊರೂರು ಹೋಗಿ ಎಲೆಕ್ಟ್ರಿಕ್ ಮಾಡಿಕೊಂಡು ಇದೆಲ್ಲ ಮಾಡಿಕೊಂಡು ಡೊನೇಷನ್ ತಿಳ್ಕೊಂಡು ಇಲ್ಲಿ ಬಂದವರ ಹತ್ರ ಎಲ್ಲಿ ನೋಡ್ಬೋದು, ಎಲ್ಲಿ ಸಹ ಡೊನೇಷನ್ ಕೌಂಟ್ರ್ ಇಲ್ಲ. ಗ್ರೌಂಡಲ್ಲಿ ಎಷ್ಟು ಜಾಗ ಸಹ ಉಂಟು, ಎಷ್ಟು ಅಂಗಡಿ ಸಹ ಹಾಕ್ಬೋದು. ಕರಂಗುಲಿ ಮಾಲೆ, ಈ ಪಂಚೆ ಬೇರೆ ಬೇರೆ ಎಲ್ಲ ಮಾಡ್ತಾರಲ್ಲ. ಇಲ್ಲಿ ಒಂದೇ ಬೀಡದ ಅಂಗಡಿ ಇದೆ. ಅದರ ಹಣ ಕೂಡ ಕೊರಗಜ್ಜನ ಫ್ಯೂಚರಲ್ಲಿ ಇನ್ನು ಬ್ರಹ್ಮಕಲಶ ಆಗೋಗಿ ಏನು ಕೋಲ ಸೇವೆ ಸ್ಟಾರ್ಟ್ ಆಗುತ್ತೆ. ಆ ಕೋಲ ಸೇವೆ ಆಗುವಾಗ ಅಜ್ಜನಿಗೆ ಬಂಗಾರದ ಕಿರೀಟ, ಬಂಗಾರದ ಆಯುರ್ತೆ ಆ ಹಣಕ್ಕೆ ಆ ಅಕೌಂಟಿಗೆ ಹೋಗುತ್ತೆ. ಅದು ಆ ಕೊರಗಜ್ಜನ ಅಕೌಂಟಿಗೆ ಹೋಗುವಂಥದ್ದು ಆ ಬೀಡದ ಅಂಗಡಿ ಹಣ ಕೂಡ. ಅದಕ್ಕೆ ಇಲ್ಲಿ ಒಂದೇ ಅಂಗಡಿ ಇರೋದು, 1000 ಅಂಗಡಿ ಇಲ್ಲ. ಯಾವ ಕೀ ಪಂಚೆ ಮಾಡ್ತಿಲ್ಲ, ಯಾವ ಇಲ್ಲಿ ಕರಂಗುಲಿ ಮಾಲೆ ಆ ಬಿಸ್ನೆಸ್ ಈ ಬಿಸ್ನೆಸ್ ಏನಿಲ್ಲ. ಯಾಕಂದರೆ ಇದು ಭಕ್ತರಿಗೋಸ್ಕರ ಕೊರಗಜ್ಜನೆ ನಿಂತು ಕಾಯುವಂಥ ಮಣ್ಣಿದು. ಇಲ್ಲಿಗೆ ಬರಬೇಕಾದ್ರೂ ಆ ಅಜ್ಜ ಯಾರನ್ನು ಈ ಮಣ್ಣಿಗೆ ಕರೆಸ್ತಾರೆ ಅವರಿಗೆ ಮಾತ್ರ ಬರಲಿಕ್ಕೆ ಆಗೋದು. ಯಾರಿಗೆ ಕಟ್ಟುವಾಗ ಬರ್ತಾರೆ ಅದು ಅಜ್ಜನೇ ತರಿಸಿರುವ ಅವರಿಗೆ ಮಾತ್ರ ಆ ಯೋಗ ಭಾಗ್ಯ. ಕಟ್ಟಿದ ಮೇಲೆ ನಾಳೆ ಬ್ರಹ್ಮಕಲಶ ಆದಮೇಲೆ ಎಲ್ಲರೂ ಬರ್ಬೋದು, ಅದು ಬೇರೆ. ಈಗ ಯಾರು ಈ ಮಣ್ಣಿಗೆ ಇಷ್ಟು ಹುಡುಕಿಕೊಂಡು ಇಷ್ಟು ಒಳಗೆ ಬರ್ತಾರೆ ಅದು ಅಜ್ಜ ಕರೆಸಿದವರಿಗೆ ಮಾತ್ರ ಬರಲಿಕ್ಕೆ ಆಗೋದು. ಅದು ತನ್ನ ಭಕ್ತರನ್ನು ಈ ಮಣ್ಣಿಗೆ ತರಿಸಿ ಅವರಿಂದ ಇವತ್ತು ಇಷ್ಟು ದೊಡ್ಡ ಕ್ಷೇತ್ರ ನಿರ್ಮಾಣ ಆಗ್ತಿರೋದು. ಅದಕ್ಕೆ ಫಸ್ಟಿಗೆ ಪ್ರಶ್ನೆಯಲ್ಲಿ ಬಂದದ್ದು ಇಲ್ಲಿಗೆ ಕಮಿಟಿ ಇಲ್ಲ, ಅಧ್ಯಕ್ಷರಿಲ್ಲ, ಎಲ್ಲಿ ಸಹ ಫ್ಲೆಕ್ಸ್ ಇಲ್ಲ. ತನು ಮನದಿಂದ ಸಹಕರಿಸಿ ಜೀರ್ಣೋದ್ಧರಿಸಿ ಈಗ ಅಲ್ಲಿ ಹೂವಿನ ಪ್ರಸಾದ ಕೊಟ್ಟರು 1 ರೂಪಾಯಿ ತೊಗೊಳ್ತೇನೆ. ಯಾಕಂದರೆ ಈ ತಟ್ಟೆ ಇಟ್ಟು ಇವತ್ತು ಇಲ್ಲಿ ಪ್ರತಿ ಭಾನುವಾರ ವಿಶೇಷ ಪ್ರಾರ್ಥನೆ ಆಗುತ್ತೆ, ಆಗ ಸಮೇತ 1 ರೂಪಾಯಿ ತೊಗೊಳ್ಳೋದೇ ಫ್ರೀಯಾಗಿ ಮಾಡುವಂಥದ್ದು. ಯಾಕೆಂದರೆ ನೀವು ನಿಮ್ಮ ಊರಲ್ಲಿ ಅಮ್ಮ ಹುಬ್ಳಿಯಿಂದ ಬಂದರೆ ನೋಡಿ, ಹುಬ್ಳಿ ಧಾರವಾಡ ಆ ಕಡೆ ಎಲ್ಲ ಬರುವುದಂದರೆ 50 ರೂಪಾಯಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಅಷ್ಟು ಖರ್ಚು ಮಾಡಿಕೊಂಡು ನಿಮ್ಮ ಊರಲ್ಲಿ ದೇವರಿಲ್ಲ ಅಂತ ಈ ಮಣ್ಣಿಗೆ ಬರುವುದಲ್ಲ, ನಿಮ್ಮ ಊರಿನ ದೇವರು ಕುಲದೇವರು ಮನೆ ದೇವರು ಎಲ್ಲ ಮನಸ್ಸಲ್ಲಿ ಇಟ್ಟುಕೊಂಡು ಅಜ್ಜ ಎಂಬ ನಂಬಿಕೆ ಚಿತ್ತಾರು ಮಣ್ಣಲ್ಲಿ ಮಂಗಳೂರು ಸೀಮೆಯಲ್ಲಿ ಇದೆ ಅಂತ ಅದನ್ನೊಮ್ಮೆ ನೋಡುವ ಅಂತ ಭಕ್ತಿ ಇಟ್ಟು ಬರುವವರು, ಆ ಮಿರಾಕಲ್ ದೈವವನ್ನು ಒಮ್ಮೆ ಕಣ್ತುಂಬಿಸುವ. ಅದಕ್ಕೆ ನೀವು ಖರ್ಚು ಮಾಡಿಕೊಂಡು ಬರ್ತಾರೆ. ನೀವು ಖರ್ಚು ಮಾಡಿಕೊಂಡು ಅಲ್ಲಿಂದ ಹೊರಡುವಾಗಲೇ ಅಜ್ಜನಿಗೆ ಗೊತ್ತಿರುತ್ತೆ ನನ್ನ ಭಕ್ತರು ಯಾರು ಅಂತ, ಅವರೇ ತರಿಸೋದು. ನಾನು ಕೇಳಬೇಕು, ನೀವು ಹುಬ್ಳಿಯಿಂದ ಬಂದ್ರ ಫಸ್ಟ್ ಟೈಮ್ ಬಂದ್ರ ಕೇಳಬೇಕಾಗುತ್ತೆ, ಯಾರು ಎಲ್ಲಿ ವಿಚಾರ ಅವರಿಗೆ ಗೊತ್ತಿರುತ್ತೆ. ನೀವು
ಎಷ್ಟು ಬರ್ತೀರಿ ನಿಮಗೆ, ಯಾಕೆ ಬಂದಿರಿ, ಅಲ್ಲಿ ಕ್ವಾಟ್ರ್ ಇಟ್ಟೋದಕ್ಕೆ ಕೆಲಸ ಆಗೋದಲ್ಲ ಯಾರು, ಅದು ಪದ್ಧತಿ ಅಷ್ಟೇ. ಚಕ್ಕುಲಿ ಎಲೆಕ್ಕೆ ಕ್ವಾಟ್ರ್ ಅಂದರೆ ಅವರ ಪದ್ಧತಿ. ಯಾಕಂದರೆ ಕೊರಗಜ್ಜನಿಗೆ ಮೊದಲಿಂದ ಅವರು ಅಂದರೆ ಕೊರಗಜ್ಜನ ಇತಿಹಾಸದಲ್ಲಿ ಬರುವಂಥದ್ದು. ಈ ಕೃಷ್ಣನ ತಾಯಿಗೆ ಕೃಷ್ಣನಿಗೆ ಬೆಣ್ಣೆ ಕೊಟ್ಟು ಯಶೋದೆ ಸಾಕು ತಾಯಿ ಹೇಗೆ ಬೆಳೆಸಿದ್ರು, ಈ ಕೊರಗಜ್ಜೆ ಈಡಿಗರ ಮನೆಯಲ್ಲಿ ದೊಡ್ಡದಾಗಿರೋ ಕಾರಣ ಅವರಿಗೆ ಶೇಂದಿ ಪ್ರಿಯ ಕೊರಗಜ್ಜೆ. ಅವರಿಗೆ ತೆಂಗಿನ ಚಿಪ್ಪಲ್ಲಿ ತಾಯಿ ಶೇಂದಿ, ಗಜಲಿಂಬೆಕಾಯಿ, ಉಪ್ಪಿನಕಾಯಿ, ವೀಳ್ಯದೆಲೆ ಅದೆಲ್ಲ ಕೊಡ್ತಿದ್ರು. ಅದನ್ನು ಇವತ್ತು ಪದ್ಧತಿಯಾಗಿ ಬಿಟ್ಟಿದೆ. ಅದನ್ನು ಇಡುವುದಕ್ಕೆ ಕೆಲಸ ಆಗುವುದಲ್ಲ, ಅದನ್ನು ನಾವು ಪ್ರೀತಿಯಿಂದ ಇಡುವುದು ಬಿಟ್ಟರೆ ಕಮಿಟ್ಮೆಂಟಿಗೆ ಇಡುವುದಲ್ಲ. ಇದಿಟ್ಟರೆ ನನಗೆ ಈ ಕೆಲಸ, ಇದಿಟ್ಟರೆ ಹೀಗಾಗಬೇಕಲ್ಲ. ಕಮಿಟ್ಮೆಂಟದು ಯಾವ ದೇವರ ಹತ್ರನೂ ಇಲ್ಲ. ಕೊರಗಜ್ಜನಿಗಂತೂ ಭಕ್ತಿ ಮಾತ್ರ. ನೀವು ಭಕ್ತಿಯಿಂದ 1 ರೂಪಾಯಿ ಪ್ಯಾಕೆಟ್ ಉಪ್ಪಿನಕಾಯಿ ಇಟ್ಟರು ಜಗತ್ತಲ್ಲಿ ಒಲಿಯುವ ಶಕ್ತಿ ಇದ್ರೆ ಕೊರಗಜ್ಜೆ. 2 ಕಾಡಿನ ದಾಸಾಳವು ತಂದಿಟ್ಟರು ಒಲಿಯುವ ಶಕ್ತಿ ಕೊರಗಜ್ಜೆ. ಯಾಕೆಂದರೆ ಕೊರಗಜ್ಜ ಆಡಂಬರದ ದೈವ ಅಲ್ಲ, ಸದ್ದುಗದ್ದಲೆಯಲ್ಲಿ ಆರಾಧನೆ ಪಡೆಯುವ ಶಕ್ತಿ ಅಲ್ಲ. ನೋಡಿ, ಇಷ್ಟು ದೊಡ್ಡ ದೇವಸ್ಥಾನ ಹಾಕಿದ್ರು, 4.5 ಕೋಟಿಯಲ್ಲಿ ಅಷ್ಟು ದೊಡ್ಡ ಕಾಂಪೌಂಡ್ ಆಗಿದ್ರು, ಕೊರಗಜ್ಜನಿಗೆ ಫ್ಯೂಚರಲ್ಲೂ ದೇವಸ್ಥಾನ ಇಲ್ಲ, 1 ಗಂಟೆ ಸಮೇತ ಕಟ್ಟಿಲ್ಲ. ಅದು ಈ ಮಣ್ಣಿನ ವಿಶೇಷ. ಅಂದರೆ ಯಾಕೆ ಸಂಡೇನೇ ಆಗೋದಂದರೆ, ಸಂಡೇ ಎಲ್ರಿಗೂ ರಜೆ ಇರುತ್ತೆ. ನಾವು ಫ್ಯಾಮಿಲಿ ಪರಿವಾರ ಮಕ್ಕಳೆಲ್ಲ ಬರಬೇಕಾದ್ರೂ ರಜೆ ಇರಬೇಕು. ಕೆಲವು ಸಾಟರ್ಡೆ ಪ್ಲ್ಯಾನ್ ಮಾಡ್ಕೊಂಡು ಹೊರಡ್ತಾರೆ. ಸಂಡೇ ವಿಶೇಷ ಪ್ರಾರ್ಥನೆ ಮಾಡುವಂಥದ್ದು. ಯಾಕಂದರೆ ಬೇರೆ ದಿನ ನೀವು ದರ್ಶನ ದೇವರನ್ನು ನೋಡಿಕೊಂಡು ಹೋಗ್ಬೋದು. ಪ್ರತಿದಿನ ಪೂಜೆ ಆಗುತ್ತೆ, ನಿತ್ಯ ಪೂಜೆ. ಬೆಳಿಗ್ಗೆ 7 ಗಂಟೆಗೆ, ಸಂಜೆ 7 ಗಂಟೆಗೆ ನಿತ್ಯ ಪೂಜೆ ಇದೆ. ನಡುವಲ್ಲೂ ಓಪನ್ ಇರುತ್ತೆ, ಯಾವಾಗ ಬೇಕಾದರೂ ಬಂದು ಜನ ದರ್ಶನ ಪಡ್ಕೊಂಡು ಹೋಗ್ಬೋದು. ಪ್ರಾರ್ಥನೆ ಅಂದರೆ ಇವಾಗ ದರ್ಶನ ಪಡುವುದು ಅಂದರೆ ನಾವು 10 ದೇವಸ್ಥಾನಕ್ಕೆ ಹೋಗೋದು, ಅದರಲ್ಲಿ 10ರಲ್ಲಿ 11 ಪ್ರವಾಸ ಬಂದಾಗೆ ಆ ಕಡೆ ಈ ಕಡೆ ಎಲ್ಲ ಹೋಗಿ ಇಲ್ಲಿ ಒಂದು ಬಂದು ಹೋಗೋದು. ಪ್ರಾರ್ಥನೆಗೆ ಅಂದರೆ ಇಲ್ಲಿ ಅಂತಲೇ ಬರೋದು, ಅದು ನಮ್ಮ ಸಮಸ್ಯೆಗೋಸ್ಕರ ಬರೋದು. ಆ ಪ್ರಾರ್ಥನೆಗೆ, ವಿಶೇಷ ಪ್ರಾರ್ಥನೆಗೆ ಬಂದು ನಿಂತರೆ ನಮ್ಮದು ಅದು ಯಾವುದೇ ಸಮಸ್ಯೆ ಆದರೂ ಅದನ್ನು ಈ ಮಣ್ಣಲ್ಲಿ ನಮ್ಮ ಗುರುಗಳು ಪ್ರಾರ್ಥನೆ ಮಾಡಿ ಅದನ್ನು ಪ್ರಸಾದ ರೂಪದಲ್ಲಿ ನಿಮಗೆ ಪೂಜೆಗೆಟ್ಟ 3 ಎಲೆ ಶ್ರೀಗಂಧ ಪ್ರಸಾದವನ್ನು ಕೊಡ್ತಾರೆ. ಅದು ಪೂಜೆಗೇ ಬಂದು ನೀವು ಬೆಳಿಗ್ಗೆ 8 ಗಂಟೆಗೆ ಬಂದರೆ ವಿಶೇಷ ಪೂಜೆ ನೋಡಿ ಆಮೇಲೆ ಪ್ರಾರ್ಥನೆ ಮುಗಿಸ್ಕೊಂಡು ಹೋಗುವಾಗ ಬೆಳಿಗ್ಗೆ ಕೆಲವು 4:15 5 ಗಂಟೆಗೆ ದೂರದಿಂದ ಬರೋ ಬೇಗ ಬರ್ತಾರೆ. ಅಷ್ಟು ಬೇಗ ಬಂದವರು ಕೂಡ ಮನೆಗೆ ಹೋಗುವ 12 ಗಂಟೆ ಆಗ್ತದೆ. ಯಾಕಂದರೆ ಅಷ್ಟು ಅವರನ್ನು ಸಪ್ರೇಟಾಗಿ ನಿಲ್ಲಿಸಿ ಆ ಪ್ರಾರ್ಥನೆಯನ್ನು ಪ್ರೊಸೀಜರ್ ಪ್ರಕಾರ 3 ಕಡೆ ಮಾಡಿ ಅಮ್ಮನಿಂದ ಸ್ಟಾರ್ಟ್ ಆದರೆ ಬೆರ್ಮರ್ ಹತ್ರ ಮುಗಿಸಿ ಅಜ್ಜನ ಹತ್ರ 12 ಗಂಟೆ 12:30 1 ಗಂಟೆ ಆಗೋದು ಉಂಟು. ಅದು ಮುಗಿಸಿ ಪ್ರಸಾದ ಕೊಡುವಂಥ ಅದರಲ್ಲಿ ಏನೋ ಮಿರಾಕಲ್ಗಳಾಗಿದೆ. ಎತ್ತುಕೊಂಡು ಬಂದವರನ್ನು ಹೋಗುವಾಗ ನಡ್ಕೊಂಡು ಹೋಗಿದ್ದಾರೆ. ಪೀಡ್ಸ್ನಂಥ ಕಾಯಿಲೆ, ಏಡ್ಸ್ನಂಥ ಕಾಯಿಲೆ, ಚಿಕ್ಕ ಕಾಲು ನೋವಿದ್ದು 4th ಸ್ಟೇಜ್ ಕ್ಯಾನ್ಸರ್ವರೆಗೂ ಆ ಪ್ರಾರ್ಥನೆಗೆ ಬಂದವರಿಗೆ ಗುಣ ಆಗಿದೆ. 91 ಫ್ಯಾಮಿಲಿ ಲಾಸ್ಟ್ ಇಯರ್ ಡಾಕ್ಟ್ರ್ ಆಗೋದಿಲ್ಲ ಅಂತ ಕೈ ಬಿಟ್ಟ ಕೇಸ್ ಇರ್ಬೋದು, ಅಥವಾ ಮದುವೆಯಾಗಿ 18 ವರ್ಷ 14 ವರ್ಷ ಮಕ್ಕಳಾಗದಿರೋದು. 91 ಫ್ಯಾಮಿಲಿಗೆ ಮಕ್ಕಳಾಯಿತು ಆ ಬೆರ್ಮರ ಅನುಗ್ರಹದಿಂದ, ಆ ಪ್ರಾರ್ಥನೆಗೆ ಬಂದಿರುವ ಕಾರಣ. ಇಲ್ಲಿ ಪ್ರಾರ್ಥನೆಗೂ 1 ರೂಪಾಯಿ ಕೊಡಲಿಕ್ಕಿಲ್ಲ. ತಟ್ಟೆ ಇಟ್ಟು ಟೋಕನ್ ತಗೊಂಡು ಹಣ ತಗೊಂಡು ಪ್ರಾರ್ಥನೆ ಮಾಡದ ಕಾರಣ ಅಲ್ಲಿ ಫಲ ಸಿಗುತ್ತೆ. ಯಾಕೆಂದರೆ ಬಂದ ವ್ಯಕ್ತಿಯ ದುಃಖ, ದೈವಗಳ ಅನುಗ್ರಹ, ನಡುವಲ್ಲಿ ಗುರುಗಳ ಒಂದು ಆಶೀರ್ವಾದ, ಅದು ಒಟ್ಟಿಗೆ ಸೇರಿದಾಗ ಪ್ರಾರ್ಥನೆಯಲ್ಲಿ ಫಲ ಸಿಗುವಂಥದ್ದು. ಅದು ಈ ಮಣ್ಣಿನ ವಿಶೇಷ. ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಾರ್ಥನೆ ನಡೆಯುವಂಥದ್ದು. ಪೂಜೆ ಆದ ತಕ್ಷಣ ಪ್ರಾರ್ಥನೆ. 8 ಗಂಟೆಗೆ ಪೂಜೆಗೆ ಬಂದು ನಿಂತರೆ ನೀವು ದೇವರಿಗೊಂದು ಅರ್ಧ ದಿನ ಫ್ರೀ ಮಾಡ್ಕೊಂಡು ಬಂದು ಇಲ್ಲಿ ಕೊಟ್ಟರೆ ನಿಮಗೆ ದೇವರು ಫ್ರೀಯಾಗಿ ಕೊಡ್ತಾರೆ. ಒಳ್ಳೆಯದಾಗಲಿ, ಅಜ್ಜ ನಿಮಗೂ ಒಳ್ಳೇದು ಮಾಡಲಿ.